ಸುಮ್ಮನೆ ಹಂಗೆಲ್ಲ ಮಾಡಬೇಡ. ನೋಡಿ ಕಾಡು ಹಂದಿಗಳು ತುಂಬ ಡೇಂಜರು. ಈಗ ತಾನೇ ಒಬ್ಬರು ಕಾರ್ನವ್ರು ಬಂದರು, ಬತ್ತದ ನೋಡು. ಅಯ್ಯಪ್ಪ ಕಾರ್ನವ್ರು ಬಂದಿದ್ರು ಪಾಪ, ಅವ್ರೇನೋ ಫುಡ್ ತಿಂತಿದ್ರು ನೋಡಿ. ಹೆಂಗೆ ಬಾಕ್ಸ್ ಗಿಕ್ಸ್ ಎಲ್ಲ ಬಿಸಾಡ್ಬಿಟ್ಟು ಹೊಟ್ಟೋದ್ರು. ಅದು ಬಂದು ಅಟ್ಯಾಕ್ ಮಾಡಿಬಿಡ್ತು ನೋಡಿ, ಕಾಡಂದಿ ಬಂದು ಅಟ್ಯಾಕ್ ಮಾಡಿಬಿಡ್ತು ಪಾಪ. ಅಲ್ಲಿ ಸೈಡ್ ಹೋಗ್ಬೇಡ ಹೋಗ್ಬೇಡಿ ಬಂದ್ಬಿಡಿ ಬೇಡ. ಗುದ್ದುಬಿಟ್ರೆ ಏನು ಮಾಡೋದು? ಒಂದು ಮೊನ್ನೆ ಅದೆಲ್ಲೇ ಅವಂತೂ ಹಂದಿ ಗುದ್ದಿ ಒಬ್ಬನ ಸಾಯಿಸ್ಬಿಡ್ತು ಮದೇವ. ಸೊ ಈಗ ನೋಡಿ ತಿರುವಿನಲ್ಲಿ ಅಲ್ಲಿ ಕಾರ್ಗೆ ಹಾಕ್ಬಿಟ್ಟು ಪಾಪ ಅಲ್ಲಿ ಫುಡ್ ತಿಂತಾಯಿದ್ರು ಕಣ್ರಿ. ನೋಡಿ ಹಂದಿ ಬಂದ್ಬಿಟ್ಟು ಅಟ್ಯಾಕ್ ಮಾಡಿಬಿಡ್ತು, ಓಡ್ಬಿಟ್ರು. ಆ ಬಾಕ್ಸ್ ಒಳಗಡೆ ಅದೇನೋ ಫುಡ್ ಇದೆ, ಅದನ್ನು ಏನೇನೋ ಮಾಡ್ತದೆ ಬಿಡಿಸ್ಕೊಳ್ಳೋಕ್ಕೆ. ಭಾರಿ ಡೇಂಜರ್ ಆಗಿದೆ ಇದೊಂದು ಕೋರೆ ಹಂದಿ, ವೆರಿ ವೆರಿ ಡೇಂಜರು. ಸೊ ಇತ್ತೀಚೆಗೆ ನಮ್ಮ ಏನು ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಹಂದಿಗಳು ತುಂಬ ತೆರರಾಗ್ಬಿಟ್ಟಿವೆ, ತುಂಬಾ ತೆರರಾಗ್ಬಿಟ್ಟಿವೆ. ಸೊ ಪಾಪ ನೋಡಿ ಪಾಪ ಊಟ ಮಾಡ್ತಿದ್ದಾರೋ ಬಾಕ್ಸ್ಗಳನ್ನ ಬಿಸಾಡ್ಬಿಟ್ಟೆ ಹೊರಟೋದ್ರು ಕಣ್ರಿ ಪಾಪ. ಕಾರ್ನವರು ಮುಂದೆ ಹೊರಟೋದ್ರು. ಸೊ ಈಗ ನಾವು ನೋಡ್ತೀವಿ ಅಲ್ಲಿ ಬಾಕ್ಸ್ ಎತ್ಕೊಂಡು ಪಾಪ ಅವ್ರಿಗೆ ತಲುಪಿಸ್ತಕ್ಕಂಥ ಒಂದು ಕಾರ್ಯವನ್ನು ಟ್ರೈ ಮಾಡ್ತೀವಿ. ಹೊರಟೋಯ್ತು ಸೈಡ್ಗೆ. ವೆರಿ ವೆರಿ ಡೇಂಜರಸ್. ಪಾಪ ನೋಡಿ 2 ಬಾಕ್ಸು ಬಿಸಿ ಇದೆಯಾ? ಅಯ್ಯೋ ನೋಡಿ ನಮ್ಮ ಮಾದೇವ್ ಹಂಗೆ ಮಾಡಿ ಎತ್ಕೊಂಡ್ಬಿಟ್ರು ಪಾಪ. ಬಿಸಿ ಇದೆ ಕಣ್ರಿ, ಬಿಸಿ. ಮುಟ್ಬೇಡ ಬೇಡ ಹಿಡ್ಕ ಕೂತ್ಕೊಳ್ಳಿ. ಬನ್ನಿ ನೋಡಮ್ಮ, ಆ ಕಾರ್ನವ್ರ ಈ ಥರ ಕೊಟ್ಬಿಡ ಪಾಪ. ಬನ್ನಿ ಕೂತ್ಕೊಳ್ಳಿ. ಸಿಗ್ನಾರ ನೋಡೋಣ, ಟ್ರೈ ಮಾಡಮ್ಮ. ಮೊನ್ನೆ ಒಂದು ಹಂದಿ ಏನು ಮಾಡ್ಬೇಕಂತ ಬುದ್ಧಿ ಒಬ್ಬನ ಸಾಯಿಸೇ ಬಿಡ್ತು. ಅದು ಕ್ವಾರೆ ಹಂದಿ ಅಲ್ವಾ, ಅದ್ರ ಕೊಂಬಿದೆ ಮುಂದೆ, ತುಂಬ ಡೇಂಜರು ಬಂಧುಗಳೇ. ಸೊ ಈ ವಿಡಿಯೋ ಮೂಲಕ ಒಂದು ಸಂದೇಶ ನೀಡ್ತಾ ಇದ್ದೀನಿ. ದಯವಿಟ್ಟು ಮಲೆ ಮಹದೇಶ್ವರ ಬೆಟ್ಟ, ಅದೇ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಭಕ್ತಾದಿಗಳು, ಪ್ರವಾಸಿಗರು ಈ ಥರ ಅರಣ್ಯ ಪ್ರದೇಶಗಳಲ್ಲಿ ನಿಮ್ಮ ವಾಹನಗಳನ್ನು ಸೈಡ್ಗೆ ಹಾಕ್ಬಿಟ್ಟು ನಿಮ್ಮ ಒಂದು ಆಹಾರವನ್ನು ತಿಂತಕ್ಕಂಥ ಕೆಲಸವನ್ನು ಮಾಡಬೇಡಿ. ಸೊ ಆ ಬಾಕ್ಸ್ ಒಳಗಡೆ ಏನಿದೆ ತೋರಿಸ್ತೀನಿ, ದಯವಿಟ್ಟು ನಿರೀಕ್ಷಿಸಿ. ಏನಾಗುತ್ತೆ ಅಂದರೆ ನೀವು ಸೈಡಲ್ಲಿ ಈ ಥರ ಊಟ ಮಾಡ್ಬೇಕಾರೆ ಪಾಪ ಕಾಡು ಪ್ರಾಣಿಗಳು ಅವಕ್ಕೆ ಹೆಂಗೆ ಗೊತ್ತು ಏನೋ ಫುಡ್ ಸಿಗುತ್ತೆ ಅಂತ ಬಂದ್ಬಿಡ್ತವೆ. ನೀವೇನು ಮಾಡ್ತೀರಾ, ಗಾಬರಿಯಿಂದ ಬಿಸಾಡ್ಬಿಟ್ಟು ಓಡಬೇಕಾಗತ್ತೆ. ಸೊ ಈಗ ನಾವು ಬಹಳ ಕುತೂಹಲದಿಂದ ಬಸ್ಕೊಂಡ್ಬಿಟ್ಟು ಕಾಯ್ತಾ ಇದ್ದೀವಿ. ಬಾಕ್ಸ್ ಒಳಗಡೆ ಏನಿದೆ ದಯವಿಟ್ಟು ನಿರೀಕ್ಷಿಸಿ. ಎರಡು ಗಾಡಿ ಬೇರೆ ಮೂವತ್ತಿಲ್ಲ. ಸೊ ಬಂಧುಗಳೇ, ಏನೇ ಬಾಕ್ಸ್ ಒಳಗಡೆ ಏನಿದೆ ತೋರಿಸ್ತಿದ್ದೀವಿ ನೋಡಿ. ಏನ್ರಿ ಅದು? ಅಯ್ಯೋ ಓ ಏನೋ ಇದು, ಚಿತ್ರಾನ್ನ ಪುಳಿಯೋಗರೆ. ಓಹ್ ಏನೋ ಸ್ಮೆಲ್ಲು, ಭಯಂಕರ ಸ್ಮೆಲ್ಲು. ಯಾವುದೋ ಒಂದು ಮುಚ್ಚಿ ಹಳೇದು ಅನ್ಸುತ್ತೆ ಮದೇವ್. ಹಾಂ. ಸೊ ನೋಡಿ ಯಾರೋ ಪಾಪ ಅವರು ಬಿಸಿ ಇದೆಯಾ, ಬಿಸಿ ನೋಡಿ, ಬಿಸಿ ಇದೆ ಅದು. ಸೊ ಅದೇನಂತ ಗೊತ್ತಿಲ್ಲ, ಯಾವುದೋ ಒಂದು ಗೊಜ್ಜು ಥರ ಕಾಣಿಸ್ತೈತೆ. ಏನೋ ನಾನೊಂದು ಈ ಒಂದು ವಿಡಿಯೋ ಮೂಲಕ ಏನು ಸಂದೇಶ ನೀಡ್ತೀನಿ ಅಂದರೆ, ದಯವಿಟ್ಟು ಮಲೆ ಮಹದೇಶ್ವರ ಬೆಟ್ಟ ಏನು ಈ ಒಂದು ಪುಣ್ಯ ಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಈ ಒಂದು ಅರಣ್ಯ ಪ್ರದೇಶಗಳಲ್ಲಿ ನೀವು ನಿಮ್ಮ ವಾಹನಗಳನ್ನು ನಿಲ್ಲಿಸ್ಕೊಂಡು ಅಲ್ಲಿ ಊಟ ತಿಂಡಿ ಮಾಡಿಕೊಂಡು ಸೈಡು ಪಾಡಲ್ಲಿ ಕೂತ್ಕೊಳ್ಳೋಕೆ ಹೋಗಬೇಡಿ. ನೀವೊಂದು ಸೂಕ್ತವಾದ ಸ್ಥಳವನ್ನು ಆಯ್ಕೆ ಮಾಡ್ಕೊಳ್ಳಿ. ಸೊ ಏನು ರಂಗಸ್ವಾಮಿ ಒಡ್ಡು ಮತ್ತು ರಂಗಸ್ವಾಮಿ ಒಡ್ಡಿಂದ ಸ್ವಲ್ಪ ಮುಂದೆ ಬಂದರೆ ನಮಗೆ ಶನಿ ಮಹಾತ್ಮ ದೇವಸ್ಥಾನ, ಹಾಗೆ ಇಲ್ಲಿ ಒಂದು ಬಸ್ ನಿಲ್ದಾಣ ಇದೆ. ಇಂಥ ಸ್ಥಳಗಳಲ್ಲಿ ತಾವು ತಮ್ಮ ಒಂದು ಊಟೋಪಚಾರಗಳನ್ನು ಮಾಡಬಹುದು. ಅದನ್ನು ಹೊರತುಪಡಿಸಿ ತಾವು ಏನಾಗುತ್ತೆ, ಅರಣ್ಯ ಪ್ರದೇಶಗಳಲ್ಲಿ ನೀವು ಕೂತ್ಕೊಂಡ್ಬಿಟ್ರೆ ನೋಡಿ ಜಾಗ ಸಾಕಾಗ್ತಿಲ್ಲ. ಬಂತು ಮಿತ್ತು. ಸೊ ನೀವು ಏನಾಗುತ್ತೆ, ಇಂತಹ ಒಂದು ಅರಣ್ಯ ಪ್ರದೇಶಗಳಲ್ಲಿ ನೀವು ಏನೋ ಒಳಗಡೆಗೆ ಅದಕ್ಕೆ ಕೂತ್ಬಿಟ್ರೆ ಅಲ್ಲಿ ಏನಾಗುತ್ತೆ, ಊಟ ತಿಂಡಿ ಮಾಡ್ಬೇಕಾದ್ರೆ ಪ್ರಾಣಿಗಳು ಆಗಮಿಸ್ತವೆ. ಆಗ ನೀವು ಭಯಭೀತರಾಗಿ ಈ ಥರ ಬಾಕ್ಸ್ಗಳನ್ನ ಬಿಸಾಡ್ಬಿಟ್ಟು
ತಂದಿರ್ತಕ್ಕಂಥ ಆಹಾರವನ್ನೆಲ್ಲ ಎಷ್ಟು ಹೋಗ್ಬೇಕಾಗತ್ತೆ. ದಯವಿಟ್ಟು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ದಯವಿಟ್ಟು ಪ್ರವಾಸಿಗರು ಏನು ಈ ಒಂದು ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಆಗಮಿಸ್ತಕ್ಕಂಥವ್ರು ಊಟ ತಿಂಡಿ ಮಾಡ್ತಕ್ಕಂಥವ್ರು ಒಂದು ಸೂಕ್ತವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಡಿ. ಸೊ ನಮ್ಮ ಬಸ್ನವರು ಒಂದು ಸಿಗ್ನಲ್ ಕೊಡ್ತಾ ಇದ್ದಾರೆ ನಮ್ಮ ಚಾಲಕರು. ಸೊ ನಮ್ಮ ಕಾರ್ಯವೈಖರಿಗಳನ್ನು ನಮ್ಮ ಚಾನಲ್ ಮೂಲಕ ನೋಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ನಮ್ಮ ಚಾಲಕರಿಗೆ ಒಂದು ಬೆಂಬಲವನ್ನು ನೀಡೋಣ. ಧನ್ಯವಾದಗಳು.